ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರದ ಆರೋಪದ ಹಿನ್ನೆಲೆಯಲ್ಲಿ ಇವತ್ತು ಕಲಾಪ ಆರಂಭ ಆಗ್ತಾ ಇದ್ದಂತೆ ಅಬಕಾರಿ ಗದ್ದಲ ಪ್ರತಿಧ್ವನಿಸಿದೆ. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ರಾಜೀನಾಮೆ ಕೊಡಲೇಬೇಕು ಅಂತ ಪ್ರತಿಪಕ್ಷದವರು ಪಟ್ಟು ಹಿಡಿದಿದ್ದಾರೆ. ಸದನದ ಬಾವಿಗೆ ಇಳಿದು ಬಿಜೆಪಿ ತಿಮ್ಮಾಪುರ ಅವರ ರಾಜೀನಾಮೆಗೆ ಆಗ್ರಹಿಸಿದೆ. ಕೂಡಲೇ ರಾಜೀನಾಮೆ ಅಂತ ಘೋಷಣೆಗಳನ್ನ ಕೂಗಲಾಗ್ತಾ ಇದೆ. ಕೂಡಲೇ ರಾಜೀನಾಮೆ ಕೊಡಲೇಬೇಕು ರಾಜೀನಾಮೆ ಅಂತ ಘೋಷಣೆಗಳು ಕೂಗ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಎಲ್ಲ ಸಮಾಜದವರು ಕೂಡಿದ್ದಾರೆ. ಎಲ್ಲೈತಿ 6,000 ಕೋಟಿ ಬರೀ ಸುಳ್ಳು ಹೇಳ್ಕೊಂಡು ಯಾಕ್ರಿ ಹಿಂಗ್ ಮಾಡ್ತೀರಾ? ಒಂದು ಪ್ರಕಟಣೆ ಇದೆ. ಪ್ರಸ್ತುತ ಅಧಿವೇಶನದಲ್ಲಿ ಈ ಕಂಡ ಮಾನ್ಯ ಸದಸ್ಯರುಗಳು ಅವರ ಹೆಸರು ಮುಂದೆ ಅಧ್ಯಕ್ಷರೇ ಇಲ್ಲಿಗೆ ವಿಚಾರ ಸಂಬಂಧಪಟ್ಟಾಗೆ ಮಾತಾಡಲೇಬೇಕು 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 ಮಾತಾಡೋದಕ್ಕೆ ಅವಕಾಶ ಮನ್ರೇಗಾ ಬಗ್ಗೆ ಜನರ ಬದುಕಿನ ಬಗ್ಗೆ ಕಾಯ್ತಾ ಇದ್ದೀವಿ. ನೀವು ಯಾವ್ದೋ ಒಂದು ವರ್ಗಾವಣೆ ಯಾವ್ದೋ ವಿಷಯಕ್ಕೆ ನೀವು ಸದನ ದಯಮಾಡಿ ಹಾಳು ಮಾಡಬೇಡಿ. ನಮಗೆ ಸ್ವಾಮಿ ಅಧ್ಯಕ್ಷರೇ ಇವ್ರನ್ನ ಹೊರಕಾಕ್ರೆ ಸಲ್ಮಾನ್ ನಾನು ಹೇಳ್ತೀನಿ ಈ ಸದನ ಹಾಳು ಮಾಡ್ತಾವ್ರೆ ಹೊರಕಾಕಿ ಹೇಳ್ತೀನಿ. ನಾನು ನೇಮ್ ಮಾಡ್ತಾ ಇದ್ದೀನಿ ಹೊರಕಾಕಿ ಇವ್ರನ್ನ. ಅಧ್ಯಕ್ಷರೇ ಇವ್ರನ್ನ ಮಾಡಿ ಕ್ರಾಂತಿ ಬಗ್ಗೆ ಮಾತಾಡಕ್ಕೆ ಹೊರಕಾಕ್ತಾ ಇದ್ದೀವಿ. ದಯಮಾಡಿ ಅವಕಾಶ ಕೊಡಿ. ಅವ್ರು ಏನ್ ಬೇಕಾದ್ರೂ ಮಾತಾಡ್ಕೊಂಡು ನಮಗೆ ಮಾತಾಡಕ್ಕೆ ಅವಕಾಶ ಮಾತಾಡ್ತೀವಿ. ಜನ ಅವರ ಜೀವನದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವತ್ತು ಕೂಡ ಕಲಾಪದಲ್ಲಿ ಅಬಕಾರಿ ಹಗರಣ ಪ್ರತಿಧ್ವನಿಸಿದೆ. ಆರ್.ಬಿ. ತಿಮ್ಮಾಪುರ ಅವರು ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಸದನದ ಬಾವಿಗೆ ಇಳಿದು ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಅಬಕಾರಿ ಇಲಾಖೆಯಲ್ಲಾದಂತಹ ಹಗರಣ, ಈ ಹಗರಣದಲ್ಲಿ ಸಚಿವರ ಹೆಸರು ಕೂಡ ಇದೆ, ಅವರ ಪಾಲುದಾರವೂ ಇದೆ. ಹಾಗಾಗಿ ಅವರು ತಕ್ಷಣವೇ ರಾಜೀನಾಮೆಯನ್ನ ಕೊಡಬೇಕು ಅಂತ ಪ್ರತಿಪಕ್ಷದ ನಾಯಕರು ಪಟ್ಟು ಹಿಡಿದಿದ್ದಾರೆ. ನಿನ್ನೆ ಅಹೋರಾತ್ರಿ ಧರಣಿಯನ್ನ ಕೂಡ ಮಾಡಿದ್ರು. ಕಲಾಪ ಆರಂಭ ಆಗ್ತಾ ಇದ್ದ ಹಾಗೆ ಇವತ್ತು ಕೂಡ ಅಬಕಾರಿ ಗದ್ದಲ ಮುಂದುವರೆದಿದೆ. ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂವಿಧಾನಕ ಸ್ಥಾನಮಾನವನ್ನು ನೀಡಿತು. ಕರ್ನಾಟಕವು ಈ ರಾಜ್ಯದಲ್ಲಿ ಮುಂಚೂಣಿಯಲ್ಲಿದ್ದು ಕರ್ನಾಟಕ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ ಕಾಯ್ದೆ 1990 ಜಾರಿಗೆ ತಂದಿತ್ತು. 3 ಹಂತದ ಆಡಳಿತ ವ್ಯವಸ್ಥೆಯನ್ನು ಅಧಿಕಾರವನ್ನು ಕೆಳಮಟ್ಟದವರೆಗೆ ತಲುಪಿಸಲು ಈ ಕಾಯ್ದೆ 3 ಹಂತದ ವ್ಯವಸ್ಥೆಯನ್ನು ರೂಪಿಸಿದೆ. ಅಬಕಾರಿ ಸಚಿವರ ರಾಜೀನಾಮೆಗೆ ವಿಪಕ್ಷಗಳು ಬಿಗಿಪಟ್ಟು ಹಿಡಿದಿದ್ದಾರೆ. ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅಂತ ಮತ್ತೊಂದು ಕಡೆ ಆರ್.ಬಿ. ತಿಮ್ಮಾಪುರ ಅವರು ಕೂಡ ಹೇಳ್ತಿದ್ದಾರೆ. ನನ್ನ ವಿರುದ್ಧ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ, ನಾನು ಯಾವುದಕ್ಕೂ ಹೆದರೋದಿಲ್ಲ, ರಾಜೀನಾಮೆ ನೀಡಲ್ಲ, ನಾನು ಏನೂ ತಪ್ಪು ಮಾಡಿಲ್ಲ, ನಾನೇನ್ ತಪ್ಪು ಮಾಡಿದ್ದೀನಿ ಹೇಳಿ ಅಂತ ಮರುಪ್ರಶ್ನೆ ಮಾಡ್ತಾ ಇದ್ದಾರೆ.
ಇನ್ನು ವಿ ಬಿ ಜಿ ರಾಮ್ಜಿ ಚರ್ಚೆಗೆ ಅಡ್ಡಿಪಡಿಸೋದಿಕ್ಕೆ ಈ ರೀತಿಯ ಆರೋಪಗಳನ್ನ ಮಾಡಲಾಗ್ತಾ ಇದೆ ಅಂತಲೂ ಕೂಡ ಹೇಳ್ತಾರೆ ತಿಮ್ಮಾಪುರ. ಬಿಜೆಪಿ ಆರೋಪಗಳಿಗೆ ಸಚಿವ ತಿಮ್ಮಾಪುರ ತಿರುಗೇಟ್ ಕೊಟ್ಟಿದ್ದಾರೆ. ಅವ್ರು ಯಾಕೆ ಹೋರಾಟ ಮಾಡ್ತಾರೆ? ಎದಕ್ಕಾಗಿ ಮಾಡಕತ್ತಾರೆ? ನನ್ನ ರಾಜೀನಾಮೆ ಎದಕ್ಕಾಗಿ ಕೊಡಬೇಕು? ನಾನು ಏನು ತಪ್ಪು ಮಾಡಿದ್ದೀನಿ? ಸುಳ್ಳು ಸುದ್ದಿ ಹಬ್ಬಿಸ್ಕೊಂಡು ದಾರಿ ತಪ್ಪಿ ಯಾವುದು ತಪ್ಪು ತಡೆ ಅನ್ನೋದನ್ನು ವಿಚಾರ ಮಾಡಲಾರ್ದೆ ನಮ್ಮಂಥವ್ರ ಮೇಲೆ ಆರೋಪ ಮಾಡೋದು ತಪ್ಪು. ರಾಜೀನಾಮೆ ಕೊಡೋ ಪ್ರಶ್ನೆನೇ ಬರೋದಿಲ್ಲ. ಇಂಥ ಸುಳ್ಳು ಸುದ್ದಿಗಳಿಗೆ ನಾನು ಹೆದರೋದಿಲ್ಲ. ಅವ್ರು ಯಾಕೆ ಹೋರಾಟ ಮಾಡ್ತಾರೆ? ಎದಕ್ಕಾಗಿ ಮಾಡಕತ್ತಾರೆ? ನನ್ನ ರಾಜೀನಾಮೆ ಎದಕ್ಕಾಗಿ ಕೊಡಬೇಕು? ನಾನು ಏನು ತಪ್ಪು ಮಾಡಿದ್ದೀನಿ? ಸುಳ್ಳು ಸುದ್ದಿ ಹಬ್ಬಿಸ್ಕೊಂಡು ದಾರಿ ತಪ್ಪಿ ಯಾವುದು ತಪ್ಪು ತಡೆ ಅನ್ನೋದನ್ನು ವಿಚಾರ ಮಾಡಲಾರ್ದೆ ನಮ್ಮಂಥವ್ರ ಮೇಲೆ ಆರೋಪ ಮಾಡೋದು ತಪ್ಪು. ರಾಜೀನಾಮೆ ಕೊಡೋ ಪ್ರಶ್ನೆನೇ ಬರೋದಿಲ್ಲ. ಇಂಥ ಸುಳ್ಳು ಸುದ್ದಿಗಳಿಗೆ ನಾನು ಹೆದರೋದಿಲ್ಲ. ಅವ್ರು ಯಾಕೆ ಹೋರಾಟ ಮಾಡ್ತಾರೆ? ಎದಕ್ಕಾಗಿ ಮಾಡಕತ್ತಾರೆ? ನನ್ನ ರಾಜೀನಾಮೆ ಎದಕ್ಕಾಗಿ ಕೊಡಬೇಕು? ನಾನು ಏನು ತಪ್ಪು ಮಾಡಿದ್ದೀನಿ? ಸುಳ್ಳು ಸುದ್ದಿ ಹಬ್ಬಿಸ್ಕೊಂಡು ದಾರಿ ತಪ್ಪಿ ಯಾವುದು ತಪ್ಪು ತಡೆ ಅನ್ನೋದನ್ನು ವಿಚಾರ ಮಾಡಲಾರ್ದೆ ನಮ್ಮಂಥವ್ರ ಮೇಲೆ ಆರೋಪ ಮಾಡೋದು ತಪ್ಪು. ರಾಜೀನಾಮೆ ಕೊಡೋ ಪ್ರಶ್ನೆನೇ ಬರೋದಿಲ್ಲ. ಇಂಥ ಸುಳ್ಳು ಸುದ್ದಿಗಳಿಗೆ ನಾನು ಹೆದರೋದಿಲ್ಲ. ಅವ್ರು ಯಾಕೆ ಹೋರಾಟ ಮಾಡ್ತಾರೆ? ಇದು ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ಅವರ ಮಾತು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಂತಹ ಅವರು, ನಾನು ಯಾಕೆ ರಾಜೀನಾಮೆ ಕೊಡಬೇಕು, ನಾನೇನು ತಪ್ಪು ಮಾಡಿಲ್ಲ, ನಾನು ಯಾಕೆ ಕೊಡಬೇಕು ಅಂತ ಪ್ರಶ್ನೆ ಕೇಳ್ತಾರೆ. ಆರ್ ಬಿ ತಿಮ್ಮಾಪುರ ರಾಜೀನಾಮೆ ಕೊಡಲೇಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ವಿಧಾನಸಭೆಯಲ್ಲಿ ತಿಮ್ಮಾಪುರ ರಾಜೀನಾಮೆಗೆ ಆಗ್ರಹಿಸಿ ಧರಣಿ ನಡೆಸಿದೆ. ಈ ಗದ್ದಲದ ಮಧ್ಯೆ ವಿಬಿಜಿ ರಾಮ್ಜಿ ಕಾಯ್ದೆಯ ಬಗ್ಗೆಯೂ ಕೂಡ ಚರ್ಚೆಗೆ ಅನುಮತಿ ಕೋರಲಾಗಿದೆ. ಈ ಕಾಯ್ದೆಯನ್ನು ರಿಪೀಟ್ ಮಾಡದೇ ಇದ್ರೆ ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಡಬೇಕಾಗತ್ತೆ. ಕೋನರೆಡ್ಡಿ ಅವರೇ ನಿಲ್ಲಿಸಿ. ದೇಶ ಅಧಿಕಾರದಾಗಿರ್ತಕ್ಕಂಥ ರಾಜ್ಯಗಳು ಕೂಡ ನಿಲ್ಲಿಸಿ. ಕೋನರೆಡ್ಡಿ ಅವರು ಸಹ ಆಗ್ರಹ ಮಾಡ್ತಾ ಇದ್ದಾರೆ ತಿಮ್ಮಾಪುರ ರಾಜೀನಾಮೆ ಕೊಡಬೇಕು ಅಂತೇಳಿ. ಇವತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸಾಹೇಬರು ರಾಜೀನಾಮೆ ಕೊಡಬೇಕು, ಇಲ್ಲ ಅಂದ್ರೆ ಈ ಕಾಯ್ದೆ ಮರುಸ್ಥಾಪನೆ ಮಾಡಬೇಕು. ಇದು ನಮ್ಮ ಹಕ್ಕು. ಗ್ರಾಮ ಸ್ವರಾಜ್ಯದಿಂದ ನಾವು ಬೆಳೆಯಲಿಕ್ಕೆ ಸಾಧ್ಯ ಇದೆ. ಅಧ್ಯಕ್ಷ, ಇವ್ರನ್ನ ಸ್ವಲ್ಪ ಹೊರಗೆ ಹಾಕ್ಬಿಡಿ ಸರ್, ಮುಗಿದ್ದೆ. ನಿನ್ನೆ ಲೋಕಸಭೆಯಲ್ಲಿ 8 ಮಂದಿ ಹೊರಗೆ ಹಾಕ್ಯಾರ. ಇವ್ರೆಲ್ಲರೂ ಹೊರಗೆ ಚರ್ಚೆ ಮಾಡೋಣ. ಈಗ ನಮ್ಮ ಮಾತಾಡ್ತಾ ಯಾರಿಗೆ ಕೇಳುತ್ತೆ? ಇಲ್ಲಿಗೆ ಅವ್ರು ಡ್ಯಾನ್ಸ್ ಮಾಡೋ ಕಾರ್ಯಕ್ರಮ ಮುಗಿಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.